ಪ್ರಿಯ ಕೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಗಳಲ್ಲಿ ಈ ನಿರ್ಜಲೀಕರಣದ ಸಮಸ್ಯೆ ಕಂಡು ಬರ್ತಾ ಇದೆ. ಈ ಒಂದು ಸಮಸ್ಯೆಯಿಂದ ಸಾಕಷ್ಟು ಜನ ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಇತ್ತೀಚೆಗೆ ಈ ಬಿಸಿಲಿನ ತಾಪಕ್ಕೆ ಸಾಕಷ್ಟು ವಯಸ್ಸಾದವರು ಮತ್ತು ಮಕ್ಕಳು ಈ ಆಸ್ಪತ್ರೆಗಳಿಗೆ ದಾಖಲಾಗಿರ್ತಕ್ಕಂಥ ವರದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ವಿಶೇಷವಾಗಿ ನಮ್ಮ ರಾಯಚೂರಿನ ಬಿಸಿಲಿನ ಪ್ರದೇಶದಲ್ಲಿ ಸಾಕಷ್ಟು ಬಿಸಿಲು ಇರೋದರಿಂದ ಇಲ್ಲಿ ಈ ನಿರ್ಜಲೀಕರಣ ಅನ್ನುವಂಥದ್ದು ಸರ್ವಸಾಮಾನ್ಯವಾಗಿ ಕಂಡುಬರ್ತದೆ. ಈ ಒಂದು ನಿಟ್ಟಿನಲ್ಲಿ ನಿರ್ಜಲೀಕರಣ ಅಂದ್ರೇನು, ಅದು ಯಾಕಾಗ್ತದೆ, ಅದಕ್ಕೆ ಏನು ಲಕ್ಷಣಗಳು, ಅದನ್ನು ನಾವು ಹೇಗೆ ನಿಯಂತ್ರಣ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಕುರಿತು ಇವತ್ತು ಅದರ ಬಗ್ಗೆ ಮಾಹಿತಿ ಅಂದ್ಕೊಳ್ಳೋಕ್ಕೆ ನಮ್ಮ ರಾಯಚೂರಿನ ಖ್ಯಾತ ಮಕ್ಕಳ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲೇಶಗೌಡ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಇತ್ತೀಚೆಗೆ ಬಿಸಿಲಿನ ತಾಪಕ್ಕೆ ಇಬ್ಬರು ಮಕ್ಕಳು ಪ್ರಾಣವನ್ನು ಕಳ್ಕೊಂಡಂಥ ಒಂದು ವರದಿ ನಮಗೆ ಬಂತು ರಾಯಚೂರಿನ ಪ್ರದೇಶದಲ್ಲಿ. ಈ ಬಿಸಿಲು 44-45 ಡಿಗ್ರಿಗೆ ಹೋಗ್ತಕ್ಕಂಥ ಈ ಸಂದರ್ಭದಲ್ಲಿ ಸಾಕಷ್ಟು ಜನಗಳಿಗೆ ನಿರ್ಜಲೀಕರಣದ ಒಂದು ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿರ್ಜಲೀಕರಣ ಅಂದರೆ ಏನು ಸರ್? ಎಲ್ಲ ಕೇಳಿದ್ರಿಗೆ ನಮಸ್ಕಾರಗಳು. ನಿರ್ಜಲೀಕರಣ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಜಾಸ್ತಿ, ಅದು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಜಾಸ್ತಿ. ಯಾಕಂದ್ರೆ ನಮ್ಗೆ ಬೇಸಿಗೆನ ವಿಪರೀತವಾಗಿದೆ, ಈ ಸಲ ಅಂತೂ ಇನ್ನೂ ಜಾಸ್ತಿ ಆಗಿದೆ. ಇಡೀ ಕರ್ನಾಟಕದಲ್ಲಿ ನಾವು ಕೆಲವೊಂದು ದಿನಗಳನ್ನು ನೋಡ್ತಾ ಇದ್ದೀವಿ. ರಾಯಚೂರಲ್ಲಿ ಅತಿ ಹೆಚ್ಚು 44, 45, 46 ತರ ಡಿಗ್ರಿ ಟೆಂಪರೇಚರ್ ತರ ಇದೆ. ಅದು ಆಗೋದ್ರಿಂದ ನಿರ್ಜಲೀಕರಣ ಆಗ್ತಾ ಇದೆ. ನಿರ್ಜಲೀಕರಣ ಅಂದ್ರೆ ಏನಂತ ಎಲ್ಲ ಬಹಳ ಪೇಪರ್ನಲ್ಲಿ, ಬಹಳ ಸುದ್ದಿ ಮೂಲಗಳಲ್ಲಿ, ಪ್ರೆಸ್ನಲ್ಲಿ ಎಲ್ಲ ನಿರ್ಜಲೀಕರಣ, ಡಿಹೈಡ್ರೇಷನ್ ಅಂದ್ರು ಅಂತ. ಹಂಗಾಗಿ ಮಕ್ಕಳು ಕಳ್ಕೊಂಡು ಹೋಗಿದ್ರು. ನಿನ್ನೆ ತಾನೇ ಪೇಪರ್ನ ಮೇಲೆ ಹೊಸ ಸುದ್ದಿ, ನಿನ್ನೆ ಎರಡು ಮಕ್ಕಳು ಪ್ರಾಣ ಕಳ್ಕೊಂಡು ಅಂತ. ಅದೊಂದು ದೌರ್ಭಾಗ್ಯ. ಬಿಕಾಸ್ ಏನಾಗುತ್ತಲ್ಲ, ನಿರ್ಜಲೀಕರಣ ಅನ್ನೋದು ರೋಗ ಗುರುತು ಮಾಡೋದು ಬಹಳ ಈಸಿ. ಯಾಕಾಗತ್ತಂತ ನಮ್ಗೆ ಮೊದಲೇ ಗೊತ್ತಿದೆ. ಅದನ್ನ ಏನು ಮಾಡಿದ್ರೆ ಅದನ್ನ ತಡಿಬಹುದಂತ ಗೊತ್ತಿದೆ. ಆಮೇಲೆ ಅದನ್ನ ಟ್ರೀಟ್ಮೆಂಟ್ ಬಹಳ ಸಲೀಸದ. ನಮ್ಮ ಗುರುಗಳು ನಾನು ಓದ್ಬೇಕಾದ್ರೆ ಹೇಳ್ತಾ ಇದ್ರು, ನಿರ್ಜಲೀಕರಣದಿಂದ ಮಗು ತೀರ್ಕೊಂಡಂದ್ರೆ ನಿಮಗೆ ಮರ್ಯಾದೆ ಇಲ್ಲ ಡಾಕ್ಟರ್ಗಳಿಗೆ ಅಂತ. ಯಾಕಂದ್ರೆ 1 ಬಾಟಲ್ ಹಚ್ಚಿದ್ರೆ 2 ಬಾಟಲ್ ಹಚ್ಚಿದ್ರೆ ಮಗು ಎದ್ದು ಕುಂದಿರ್ತದೆ. 1-2 ಪ್ಯಾಕೆಟ್ ORS ಕೊಟ್ರೆ ಮಗು ಎದ್ದು ಕುಂದಿರ್ತದೆ. ಅದಕ್ಕೆ ತಂದೆ ತಾಯಿ ಕಡೆಯಿಂದ ನಾವು ಸ್ವಲ್ಪ ಮುನ್ನೆಚ್ಚರಿಕೆ ತಗೊಳ್ಳೋದು, ಈಸಿಯಾಗಿ ಸರಳವಾಗಿ ಯಾವುದೇ ಅಪಾಯದಿಂದ 1 ದಿವಸ 2 ದಿವಸದಲ್ಲಿ ಕಡಿಮೆ ಆಗೋಂಥ ರೋಗನ್ನ ಪ್ರಾಣ ಕಳ್ಕೊಂತಿದೀವಿ ಅಂದ್ರೆ ಅದಕ್ಕೆ ನಮ್ಮ ಅಜ್ಞಾನ, ನಿರ್ಲಕ್ಷ್ಯ, ಅದ್ರ ಏನಂತ ಗೊತ್ತಿರ್ಲಾರ್ದ, ಯಾಕೆ ಯಾರ್ ತಕ್ಕ ತೋರಿಸ್ಬೇಕಂತ ಗೊತ್ತಿರ್ಲಾರ್ದ, ಅದು ಅಪಾಯ ಆಗಲಾರ್ದಂಗೆ ಏನ್ ಲಕ್ಷಣಗಳು ಏನ್ ನೋಡ್ಬೇಕಂತ ಗೊತ್ತಿರ್ಲಾರ್ದಂಗೆ ಮಾಡ್ತೀವಿ. ನಿರ್ಜಲೀಕರಣ ಅಂದ್ರೆ ಅದು ವಸ್ತು ಶಬ್ದನೇ ಹೇಳ್ತದೆ, ನೀರು ಇರ್ಲಾರ್ದು ನಿರ್ಜಲೀಕರಣ ಅಂತ. ನೀರಿನ ಕಡಿಮೆ ಆಗೋದು ದೇಹದಲ್ಲಿ. ನೀವು ನೆನಪಿರ್ಬೇಕು, ದೇಹದಲ್ಲಿ ಇಡೀ ಮನುಷ್ಯನ ದೇಹದಲ್ಲಿ 80% 80% ಭಾಗ ನೀರಿನ ಅಂಶ ಇರುತ್ತೆ. 20 ಭಾಗ ಮಾತ್ರ ಮಾಂಸ, ಮೂಳೆ, ಕಿಡ್ನಿ, ಲಿವರ್ ಅಂತ ಎಲ್ಲ ಇರುತ್ತೆ. 80% ಲಿವರ್ ಇರ್ತದೆ. ಅದು ಈ ಪ್ರಮಾಣ ಇನ್ನೂ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದು ಎಳೆ ಮಗು. ಎಲ್ಲ ನೀವು ನೀರಿನ ಅಂಶ ನೋಡಿರ್ಬೇಕು. ಹಣ್ಣು ಎಳೆದಿದ್ದಾಗ ಅಥವಾ ಕಾಯಿ ಎಳೆದಿದ್ದಾಗ ಅದು ಬಹಳ ಚಂದ, ಬಹಳ ನೀರಿನಾಗಿ ಕಾಣ್ತದ. ಬಟ್ ವಯಸ್ಸಾದಂಗೆಲ್ಲ ಅದಕ್ಕೆ ಡ್ರೈ ಆಗಿ ನೀರಿನ ಅಂಶ ಕಡಿಮೆ ಆಗುತ್ತೆ. ದೊಡ್ಡವರಿಗೆ ಆದಂಗೆಲ್ಲ ನೀರಿನ ಅಂಶ ಪ್ರಮಾಣ ಕಡಿಮೆ ಇರ್ತದೆ. ಈ 80% ಮಕ್ಕಳಲ್ಲಿ ಹೇಳೋದು, ದೊಡ್ಡವರಾದಂಗೆಲ್ಲ 75-70% ತನಕ ಬರುತ್ತೆ. ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ. ಆಮೇಲೆ ದೇಹದ ಒಂದು ಏನ್ ಹೇಳ್ತೀವಿ, ಒಂದು ಅಳತೆ ಜಾಸ್ತಿ ಇರುತ್ತೆ. ತೂಕ ಅಳತೆ ತಗೊಂಡ್ರೆ ಈಗ ನಮ್ಗೆ 60 kg ಇದೀನಿ ಅಂದ್ರೆ ನಂದು ಅಳತೆ ತಗೊಂಡ್ರೆ ಆ ಮಗು 3 kg ಇದೆ ಅಂದ್ರೆ ಅದರ ಅಳತೆ ತಗೊಂಡ್ರೆ ಆ ಅಳತೆಗೂ ಆ ತೂಕಕ್ಕೂ ಅಳತೆ ಜಾಸ್ತಿ ಇರುತ್ತೆ. ವಿಸ್ತೀರ್ಣ ಅಂತೀವಿ ನಾವು, ವಿಸ್ತೀರ್ಣ ಜಾಸ್ತಿ ಇರುತ್ತೆ. ಹಂಗಾಗಿ ದೇಹನ ವಾತಾವರಣಕ್ಕೆ ಹೊಂದಿಕೊಳ್ಳುವಂತ ಪ್ರಕ್ರಿಯೆ ಬಹಳ ಕಷ್ಟ. ಯಾಕಂದ್ರೆ ನಮ್ಗೆ ಸ್ವಲ್ಪ ದೇಹ ಇರ್ತದ, ಜಲ್ದಿ ಕಡಿಮೆ ಆಗುತ್ತೆ. ಆಮೇಲೆ ನಾವು ಏನಾಗುತ್ತೆ, ಶಾಖ ಬಹಳ ಆದಗಳನ್ನೇ ಅದನ್ನ ಕಡಿಮೆ ಮಾಡೋ ಸಲುವಾಗಿ ನಾವೆಲ್ಲ ಬೆವರ್ತೀವಿ. ಅದು ಹುಡುಗರಲ್ಲಿ ಬೆವರಲ್ಲ. ಹಂಗಾಗಿ ನೀರಿನ ಅಂಶ ಕಡಿಮೆ ಆದಗಳಲ್ಲೇ ಅದಕ್ಕೆ ನಾವು ನಿರ್ಜಲೀಕರಣ ಅಂತೀವಿ. ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದ ತಕ್ಷಣ ನಿರ್ಜಲೀಕರಣ ಆಗ್ತದೆ. ಅವಾಗ ಸಾಕಷ್ಟು ರೀತಿಯ ತೊಂದರೆಗಳಾಗ್ತವೆ. ಈ ನಿರ್ಜಲೀಕರಣದ ಲಕ್ಷಣಗಳು ಏನು? ಈಗ ನೋಡ್ಬೇಕು, ನಿರ್ಜಲೀಕರಣ ದೇಹದಲ್ಲಿ
ಹೆಂಗ ಗಿಡಕ್ಕೆ ನೀವು ನೀರು ಕಡಿಮೆ ಆದ್ರೆ ಅದ್ರ ಏನಾಗುತ್ತೆ, ನೀರು ಒಣಗುತ್ತೆ, ತಲೆ ಕೆಳಗೆ ಹಾಕುತ್ತೆ, ಕುಗ್ಗಿ ಹೋಗುತ್ತೆ, ಸೈಜ್ ಕಡಿಮೆ ಆಗುತ್ತೆ. ಅದೇ ತರ ಮನುಷ್ಯಗೂ ನೀರಿನ ಅಂಶ ಕಡಿಮೆ ಆದ್ರೆ ನಾವು ಮ್ಯಾಗಿಂದ ಕೆಳಗಲ್ ತನ ನೋಡೋಣ. ಮಕ್ಕಳಲ್ಲಿ ನಾವು ಅಣ್ಣೆತ್ತಿ ಅಂತ ಇರ್ತದೆ, ಅಣ್ಣೆತ್ತಿ ಅಂತ ಗೊತ್ತಿರ್ಬೇಕು, ಫ್ರಂಟನಲ್ಲಿ ಅಂತ ಅದು ಒಳಗೆ ಹೋಗ್ಬಿಡ್ತದೆ. ಯೂಶಲಿ ಮಾಮೂಲಾಗಿ ನಾರ್ಮಲ್ ಇರಬೇಕು, ತಲೆಗೆ ಹತ್ತಿಕೊಂಡಿರ್ಬೇಕು, ಒಳಗೆ ಹೋಗ್ಬಾರ್ದು, ಒಳಗೆ ಹೋಗ್ಬಿಡ್ತದೆ. ಆಮೇಲೆ ಕಣ್ಣಿಗೆ ಬಂದ್ರೆ ಕಣ್ಣು ಗುಳೆ ಬಿದ್ದು ಬಿಡ್ತಾವ. ನೀವು ಕೇಳಿರ್ಬೇಕು, ಮುದಿಯರಾದ ವಯಸ್ಸಾದ ಕಣ್ಣಾಗ ಮಗುನ ಕಣ್ಣು ಅಂದ್ರೆ ಫಳಫಳ ಹೊಳಿತಿರ್ಬೇಕು, ಗೋಲಿ ಇದ್ದಂಗೆ ಇರ್ಬೇಕು. ಈಗೇನು ಬಿಚ್ಚ ಬೀಳ್ತಾವ ಅಷ್ಟು ಚಂದ ಇರ್ತದೆ. ಇದೆಲ್ಲ ಒಳಗೆ ಹೋಗ್ಬಿಡ್ತದೆ, ಅದು ಎಲ್ಲಿಬಿನ ಒಳಗೆ ಹೋಗ್ಕೊಂಡ್ಬಿಡ್ತದೆ. ಆಮೇಲೆ ಬಾಯಲ್ಲಿ ಬಂತಾದ್ರೆ ಬಾಯಲ್ಲಿ ಜೊಲ್ಲೆ ಬರಲ್ಲ, ಒಣಗಿ ಹೋಗ್ಬಿಡ್ತದೆ. ಆಮೇಲೆ ಬಹು ಹತ್ರ ನೀರು ಬರ್ತಾವೆ, ಕಣ್ಣೀರು ಬರ್ಬೇಕು, ಅದು ಕಣ್ಣೀರು ಬರಲ್ಲ. ಆಮೇಲೆ ಇನ್ನೊಂದು ದೇಹಕ್ಕೆ 2 ಮುಖ್ಯವಾದ ಅಂಗಾಂಗಗಳು ಅಂದ್ರೆ 3 ಅಂದ್ರೆ ಒಂದು ಮೆದುಳು, ಒಂದು ಕಿಡ್ನಿ, ನಾವು ಮೂತ್ರಪಿಂಡ ಅಂತೀವಿ, ಇನ್ನೊಂದು ಚರ್ಮ. ಇದು 3ಕ್ಕೂ ನೀರಿನ ಅಂಶ ಕಡಿಮೆ ಆದ್ರೆ ಏನೇನಾಗ್ತಾವ ನೋಡ್ಬೇಕು. ಮೆದುಳು ಕಡಿಮೆ ಆದ್ರೆ ಮಗುಗೆ ಅದು ಎಲ್ಲ ಮೆದುಳಿಗೆ ಹೋಗಂತ ಶಕ್ತಿ ಎಲ್ಲಾನು ರಕ್ತದ ಮೂಲಕ ಹೋಗ್ಬೇಕು, ನೀರಿನ ಮೂಲಕ ಹೋಗ್ಬೇಕು. ಅದು ಕಡಿಮೆ ಆದಗಳೇ ಮಗುಗ ಬಹಳ ಕಿರಿಕಿರಿ ಮಾಡ್ತದೆ, ಅಳತಕ್ಕ ಚಲೋ ಆಗುತ್ತೆ. ಅದಕ್ಕೆ ಅವಾಗ ಅರ್ಥ ಮಾಡ್ಕೋಬೇಕು ನೀರು ಕಡಿಮೆ ಆಗಿದೆ ಅಂತ. ಇಲ್ಲ ಅಂದ್ರೆ ಅದಕ್ಕೂ ನಾವು ನಿರ್ಲಕ್ಷ್ಯ ಮಾಡಿದೆ ಅಂದ್ರೆ ಪೂರ್ತಿ ಹತ್ತು ಸುಸ್ತಾಗ್ಬಿಡ್ತದೆ. ಮಗು ತನ್ನ ವಾತಾವರಣದ ಬಗ್ಗೆ ಎಚ್ಚರನೇ ಇರಲ್ಲ, ತಂದೆ ತಾಯಿನ ಗುರುತಿಡಿಯಲ್ಲ, ನಗಲ್ಲ, ನಗಿಸಿದ್ರೆ ಕಣ್ಣು ಯಾವಾಗಲೂ ತೇಲ್ಕೊಂಡು ಆಗ್ತಾ ಇರ್ತದೆ. ಕಣ್ಣು ಅರ್ಧ ತೆಗೆದು ಅರ್ಧ ಓಪನ್ ಮಾಡಿ ಅರ್ಧ ಕ್ಲೋಸ್ ಮಾಡಿರ್ತದೆ. ಅವ್ರು ಮೈ ಎಚ್ಚರ ಇರಲ್ಲ, ವಾತಾವರಣ ಬಗ್ಗೆ ಎಚ್ಚರ ಇರಲ್ಲ. ಇದು ಮೆದುಳು. ಇನ್ನಾದ್ರು ವಿಪರೀತ ಅಂದ್ರೆ ಫಿಟ್ಸ್ ಬಂದ್ಬಿಡ್ತದೆ ಮಗುಗೆ. ಫಿಟ್ಸ್ ಬಂತಂದ್ರೆ ಅದಕ್ಕೆ ಅಪಾಯ, ಪ್ರಾಣಾಪಾಯ ಅಂತೇಳಿ. ಇನ್ನು ಕೆಳಗೆ ಕಿಡ್ನಿಗೆ ಬಂದ್ರೆ ಕಿಡ್ನಿಯಲ್ಲಿ ಏನಾಗುತ್ತೆ, ನಾವೆಲ್ಲಾ ಮೂತ್ರ ಉತ್ಪಾದನೆ ಆಗೋದು ಮೂತ್ರಪಿಂಡದ ಮೂಲಕ. ಮೂತ್ರಪಿಂಡಗಳು ಕೆಲಸ ಮಾಡೋದೇ ಕಡಿಮೆ ಆಗ್ಬಿಟ್ರೆ ಮನುಷ್ಯನಿಗೆ ಮೂತ್ರ ಬರೋದೇ ಕಡಿಮೆ ಆಗ್ಬಿಡ್ತದೆ. ಮಕ್ಕಳು ದಿವಸಕ್ಕೆ ಮಿನಿಮಮ್ 8 ಸಲ ಮೂತ್ರ ಮಾಡಬೇಕು, ಮಾಡಲ್ಲ. ನೀವು ಭಾಳ ಎಸ್ಪೆಷಲಿ ಹುಟ್ಟಿದ ಮಗು ಏನಾಗ್ಬಿಡ್ತದೆ, ನಮ್ಮ ಮಂದಿ ಎಲ್ಲ ವಿಪರೀತವಾಗಿ ಬಟ್ಟೆ ಸುತ್ತಿ ಮುಟ್ಟಿರ್ತಾರೆ. ಎಷ್ಟು ಸಲ ಮೂತ್ರ ಮಾಡಿದೆ ಅಂತಾನೆ ಗೊತ್ತಿರಲ್ಲ, ಹಂಗ ಮಾಡೇ ಬಿಡ ಅನ್ಕೊಂಡ್ಬಿಟ್ಟಿರ್ತಾರೆ. ಹಂಗಾಗಿ ಮೂತ್ರ ಮಾಡೋದು ಕಡಿಮೆ ಆಗ್ಬಿಡ್ತದ. ಮೂತ್ರ ಮಾಡೋದು ಕಡಿಮೆ ಆಗಿ ನೀರಿನ ಅಂಶ ಕಡಿಮೆ ಆದಂಗೆಲ್ಲ ಮೂತ್ರ ಕಡಿಮೆ ಆಗಿ ಕಿಡ್ನಿ ಕೆಟ್ಟಾಗ್ಬಿಡ್ತದೆ, ಕಿಡ್ನಿ ಫೇಲ್ ಆಗ್ತದ. ಎಷ್ಟೋ ಸಲ ನಾವು ಡಯಾಲಿಸಿಸ್ ಅಂತ ಮಾಡ್ತೀವಿ, ಹುಡುಗರು ಡಯಾಲಿಸಿಸ್ ಮಾಡಿ ಕೆಡಿಸಿವಿ. ಆಮೇಲೆ ಇನ್ನೊಂದು ಚರ್ಮ ಹೇಳಿದ್ ನಾವು, ಚರ್ಮ ಎಲ್ಲ ಸುಕ್ಕ ಕಟ್ಟಿಬಿಡ್ತದೆ, ಮುದಿಯರ ಸುಕ್ಕ ಚರ್ಮ ಆದಂಗೆ ಆಗ್ತದೆ. ಆಮೇಲೆ ಹಿಂಗೆ ಹಿಡಿದು ಎಳೆದ್ರೆ ನಾವು ಒತ್ತಿ ಪಿಂಚ್ ಅಂತ ಹೇಳ್ತೀವಿ, ಕೈಯಲ್ಲಿ 2 ಬೆಳ್ಳಲ್ಲಿ ಹಿಡಿದು ಹಿಂಗೆ ಎಳೆದ್ರೆ ಅದು ಪಟಕ್ ನಾವು ಕೆಳಗೆ ಹೋಗ್ಬೇಕು. ನಾವು ನಾರ್ಮಲ್ ಆಗಿ ನೀರಿನ ಔಷಧ ಹಿಡಿದು ಹೇಳಿದ್ರೆ ಹೋಗೋದೇ ಇಲ್ಲ, ಸಕಾಶ ಆಗುತ್ತೆ, ಟೆಂಟ್ ಆದಂಗೆ ಆಗುತ್ತೆ. ಇವು ಎಲ್ಲ ನಿರ್ಜಲೀಕರಣದ ಲಕ್ಷಣಗಳು. ಮಗು ಅಳತದ, ಕಿರಿಕಿರಿ ಮಾಡ್ತದ, ಅಣ್ಣೆತ್ತಿ ಕಡಿಮೆ ಆಗ್ತದ, ಫಿಟ್ಸ್ ಬರ್ತದ, ಮೂತ್ರ ಕಡಿಮೆ ಆಗ್ತದ, ಆಮೇಲೆ ಚರ್ಮ ಸುಕ್ಕ ಆಗ್ತದೆ. ಇವು ಅವು ಇನ್ನೂ ವಿಪರೀತಕ್ಕೆ ಹೋದ್ರೆ ಕಣ್ಣಲ್ಲಿ ಫಿಟ್ಸ್ ಬರ್ತದ, ತೆಲ್ಲ ಬರ್ತದ, ಚಕ್ರ ಬರ್ತದ, ಯಾವುದೇ ಕೆಲಸದ ಬಗ್ಗೆ ಲಕ್ಷ್ಯ ಕೊಡಕ್ ಆಗಲ್ಲ, ಹೊಟ್ಟೆಯಲ್ಲಿ ಸಂಟ್ ಆಗುತ್ತೆ, ವಿಪರೀತವಾಗಿ ಅಳತಾವ ಮಗು. ಇನ್ನೊಂದು ಅದು ನೆನ್ಪಿಡ್ಬೇಕು, ಯಾವಾಗಲೂ ಬಹಳ ಹೇಳ್ತಾರೆ ಮಂದಿ ಅಳತದ ಅಂತ ಹೇಳಿದ್ರೆ ದೇವಭೂತ ಬಂದದ ಅಂತ ಹೇಳೋದು, ತಾಯ್ತ ಕಟ್ಸೋದು, ಸುಡಿಸೋದು. ನಮ್ಮಲ್ಲಿ ವಿಪರೀತ ಏನಾದ್ರೂ ಸುಡಿಸಿ ಬಿಡ್ತಾರೆ, ಎಲ್ಲಾ ಕಡೆ ಸುಡಿಸಿ ಅವಾಗ ಕಡಿಮೆ ಆಗಲಿಲ್ಲ ಅಂದ್ರೆ ಕರ್ಕೊಂಡ್ ಬರ್ತಾರೆ, ಅಷ್ಟೊತ್ತಿಗೆ ಲೇಟ್ ಆಗಿರ್ತದೆ. ಅಂದ್ರೆ ಈ ಒಂದು ನೀವು ಹೇಳಿದ್ರಿ ಮಕ್ಕಳಲ್ಲಿ ಈ ತರ ಒಂದು ಲಕ್ಷಣ ಕಂಡು ಬರ್ತವೆ ಅಂತೇಳಿ, ಇವು ವಯಸ್ಕರಲ್ಲಿ ಯಾವ ತರ ಲಕ್ಷಣ ಕಂಡು ಬರ್ತವೆ? ಇದರಲ್ಲಿ ಅಂದ್ರೆ ಈ ಮಗು ನಮ್ಗೆ ಏನಾಗುತ್ತೆ, ನಮ್ಗೆ ಹೇಳಕ್ ಬರಲ್ಲ ಅದು, ಅದಕ್ಕಾಗಿ ಇವು ಅಳೋದು, ಕಿರಿಕಿರಿ ಮಾಡೋದು ಹಿಂಗೆಲ್ಲ ನಡೀತದೆ. ದೊಡ್ಡವರಲ್ಲಿ ಏನಾಗುತ್ತೆ 2 ತರ. ಒಂದು ನಾವು ಹೀಟ್ ಎಕ್ಸಾಸ್ಟನ್ ಅಂತೀವಿ, ಹೀಟ್ ಸ್ಟ್ರೋಕ್ ಅಂತೀವಿ. ವಿಪರೀತವಾಗಿ ಆದ್ರೆ 2 ಸ್ಟೇಜ್. ಮೊದಲೇದಂದ್ರೆ ಚಕ್ರ ಬರ್ತದ, ಸುಸ್ತಾಗ್ತದ, ಬೆವರು ಬಿಡ್ತಾರ, ಸಂಟ್ ಆಗತ್ತ, BP ಕಡಿಮೆ ಆಗುತ್ತೆ. ಯಾಕೆ ನೀರಿನ ಅಂಶ ಎಲ್ಲ ಕೆಳಗೆ ಒಳಗಡೆ ಹೋಗಿ ನೀರಿನ ಅಂಶ ಕಡಿಮೆ ಆದ್ರೆ BP ಕಡಿಮೆ, ಚಕ್ರ ಬರ್ತದೆ, ಸುಸ್ತಾಗ್ತದ, ಬೀಳ್ತಾರ ಕೆಳಗ. ಅದಕ್ಕೂ ಇನ್ನ ಜಾಸ್ತಿ ಆದ್ರೆ ಅಥವಾ ಫಿಟ್ಸ್ ಬರ್ತದ. ಇನ್ನೂ ಜಾಸ್ತಿ ಆಗ್ತದ್ರೆ ಮೈಯೆಲ್ಲ ಬೆಂಕಿ ಅದ, ನಾವೇನಂತೀವಿ ಅದಕ್ಕೆ ಹೀಟ್ ಸ್ಟ್ರೋಕ್ ಅಂತೀವಿ. ಮೈಯೆಲ್ಲ ಬೆಂಕಿ ಆದಂಗಾಗಿ ಮುಟ್ಟಿದ್ರೆ ಸುಟ್ಟಂಗೆ ಸುಡ್ತದ ಅಂತ ಹೇಳ್ತಾರೆ. ಆಮೇಲೆ ಫಿಟ್ಸ್ ಬರ್ತದ, ಆಮೇಲೆ ಸ್ಟ್ರೋಕ್ ಆಗ್ಬಿಡ್ತದೆ. ಸ್ಟ್ರೋಕ್ ಅಂದ್ರೆ ರಕ್ತ, ಏನು ಹಾರ್ಟ್ ಅಟ್ಯಾಕ್ ಅಂದ್ರೆ ರಕ್ತ ಸಂಚಲನ ಹಾರ್ಟಿಗೆ ಕಡಿಮೆ ಆದ್ರೆ ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ. ಅದೇ ತರ ರಕ್ತ ಸಂಚಲನ ಮೆದುಳಿಗೆ ಕಡಿಮೆ ಆದ್ರೆ ನಾವು ಸ್ಟ್ರೋಕ್ ಅಂತೀವಿ, ಹೆಸರು ಬೇರೆ. ಬಟ್ ಅಲ್ಲಿ ಹಂಗಾದ್ರೆ ಸ್ಟ್ರೋಕ್ ಆದ್ರೆ ಇಲ್ಲ ರಕ್ತ ಸಂಚಯ ಕಡಿಮೆ ಆಗಿ ಮೆದುಳು ಕೆಲಸ ಕಡಿಮೆ ಆಗ್ತದ, ಪಾರ್ಶ್ವ ಬರ್ತದ. ಇಲ್ಲ ರಕ್ತಸ್ರಾವ ಆಗಿ ಮೆದುಳಿಗೆ ಹೆಡ್ಡೇಕ್, ವಾಂತಿ ಆಗಿ ವಿಪರೀತ ಆಗಿ ಫಿಟ್ಸ್ ಬರ್ತದ, ಮಬ್ಬಾತನ, ಸುಂದಾತನ, ಎಚ್ಚರ ತಪ್ತಾನ. ಇಷ್ಟೆಲ್ಲ ಲಕ್ಷಣಗಳು ಕಂಡು ಬರ್ತವೆ. ಇವುಗಳ ಕಂಡು ಬರೆದ ತಕ್ಷಣ ನಾವು ವೈದ್ಯರನ್ನು ಕಾಣಬೇಕಾಗ್ತದೆ. ಸರ್, ಈಗ ನಿರ್ಲಜ್ಜೀಕರಣದಲ್ಲಿ ಟೈಪ್ಸ್ ಇದೆ. ಹೌದು, ಈಗ ದೊಡ್ಡರಿಗಾಯ್ತು, ಸಣ್ಣದ್ರಿಗಾಯ್ತು, ಅದಕ್ಕೆ ಪ್ರಮಾಣ ಅಥವಾ ಹಂತಗಳು ಅಂತೀವಿ. ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ. ಸ್ವಲ್ಪ ಮಧ್ಯ ಮತ್ತು ಸಿವಿಯರ್ ಆಗೋದು. ಮೈಲ್ಡ್ ಅಂದ್ರೆ ಹೇಳಿ ಬರೇ ಹಸುವಾಗ ನೀರು ಕುಡಿತಾನ, ನೀರು ಕೇಳ್ತಾನ, ಮಗು ಇರಿಟೇಬಲ್ ಇರಲ್ಲ, ನಗ್ತಾ ಇರ್ತಾನೆ, ನೀರು ಕೇಳಿದ್ರೆ ಸುಮ್ಮನೆ ಆಗ್ತಾನೆ. ಮಧ್ಯ ಅಂತ ಹೇಳಿದ್ರೆ ಬೇಕು ಅಂತ ನೀರು ಅಳ್ತಾ ಇರ್ತಾನೆ, ಆಮೇಲೆ ಕಿರಿಕಿರಿ ಮಾಡಕ್ ಚಾಲು ಮಾಡ್ತಾನೆ, ಮೂತ್ರ ಸ್ವಲ್ಪ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ಇನ್ನು ಅತಿ ಆಯ್ತು ಅಂತ ಹೇಳಿದ್ರೆ ನಾನು ಹೇಳಿದ ಲಕ್ಷಣ ಆಲ್ರೆಡಿ ಇತ್ತಲ್ಲ, ಅದೆಲ್ಲ ಕಾಣ್ತದೆ. ಮೂತ್ರ ಕಡಿಮೆ ಆಗುತ್ತೆ, ಮಬ್ಬಾತನ, ಸುಂದಾತನ, ಎಚ್ಚರದತನ, ಫಿಟ್ಸ್ ಬರ್ತದ. ಇದೆಲ್ಲ ಅತಿ ಆದಂತ ನಿರ್ಜಲೀಕರಣದ ಲಕ್ಷಣಗಳು.
ಸರ್, ಈಗ ನಿರ್ಜಲೀಕರಣದ ಅಪಾಯದ ಅಂಶಗಳು, ಈಗ ನೀರಿನ ಅಂಶ ಕಡಿಮೆ ಆದ ತಕ್ಷಣವೇ ಬೇರೆ ಬೇರೆ ರೀತಿಯ ಅಪಾಯದ ಅಂಶಗಳು ಕಂಡು ಬರ್ತವೆ. ಮಕ್ಕಳಿಗೆ ಬೇರೆ ರೀತಿ ಇರ್ತವೆ ಮತ್ತು ವಯಸ್ಕರಲ್ಲಿ ಬೇರೆ ರೀತಿ ಇರ್ತವೆ ಅಂತ ವ್ಯತ್ಯಾಸ ಏನಾದರೂ ಇರ್ತದೆ? ಆಲ್ಮೋಸ್ಟ್ ಆಲ್ ಸೇಮ್ ಬರುತ್ತೆ. ಮಕ್ಕಳಲ್ಲಿ ನಾವು ಬೇಗ ಬರುತ್ತೆ, ಬಿಕಾಸ್ ಅದು ಹೇಳಿದ್ನಲ್ಲ, ನೀರಿನ ಅಂಶ ಜಾಸ್ತಿ ಇರ್ತದೆ, ದೇಹದ ಒಂದು ಅದು ಅಳತೆ ಜಾಸ್ತಿ ಇರ್ತದೆ, ಹಂಗಾಗಿ ಬೇಗ ಕಾಣುತ್ತೆ. ಆಮೇಲೆ ಅವ್ರು ನಿಮ್ಗೆ ಹೇಳಕ್ ಬರಲ್ಲ, ಹಂಗಾಗಿ ಅವ್ರಿಗೆ ಸ್ವಲ್ಪ ತ್ರಾಸ ಆಗುತ್ತೆ. ದೊಡ್ಡವರಲ್ಲಿ ಗುರುತು ಮಾಡ್ಕೊಂತಾರೆ, ನನಗೆ ಸುಸ್ತಾಗ್ತದೆ, ಮೂತ್ರ ಹಳದಿ ಆಗ್ತಾವೆ. ಯಾಕಂದ್ರೆ ಇರೋ ಮೂತ್ರ ಪ್ರಮಾಣ ಕಡಿಮೆ ಆಗಿ ದೇಹದೆಲ್ಲ ವೇಸ್ಟ್ ಎಲ್ಲ ಏನಾನ ಇರ್ತಾವೆಲ್ಲ ವೇಸ್ಟ್ ಅದನ್ನ ಸ್ವಲ್ಪ ನೀರಿನಲ್ಲಿ ಹೊರ ಕಳಿಸ್ಬೇಕಾದ್ರೆ, ಹೆಂಗ ನೀವು ನೀರು ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ನೀರು ಕೊಟ್ರೆ ಹೊಲಸು ನೀರು ಕಾಣ್ತಾವ, ಅದೇ ಜಾಸ್ತಿ ನೀರು ಕೊಟ್ರೆ ಜಾಸ್ತಿ ನೀರು ಹಾಕಿ ಕ್ಲೀನ್ ಮಾಡಿದ್ರೆ ನೀರು ಅಷ್ಟು ಹೊಲಸು ಕಾಣಲ್ಲ, ಹಳದಿ ಕಾಣ್ತಾವೆ, ಇಲ್ಲ ಮೂತ್ರ ಉರಿತದ. ಅದು ದೊಡ್ಡರು ಹೇಳ್ತಾರೆ, ಮಗು ಅಳ್ತಾವ ಅಂತ ಬರ್ತಾರ, ಇಲ್ಲಿ ದೊಡ್ಡರು ಹೇಳ್ತಾರೆ ಮೂತ್ರ ಬಹಳ ಉರಿತದ, ನನಗ ಮಾಡಕ್ ಆಗಲ್ತು, ಜೀವದಂಗ ಆಗಕತ್ತದ, ಹಳ ಕತ್ತಿ ಬಿಡ್ತಾರ, ಇಲ್ಲಾಂದ್ರೆ ಬಹಳ ಕಷ್ಟ ಆಗ, ಶಾಖ ಬಿದ್ದದ ಅಂತಾರಲ್ಲ ಮಳೆಯಲ್ಲಿ. ಇದೆಲ್ಲ ನೀರಿನ ಅಂಶ ಕಡಿಮೆ ಆಗಿ ಅದರಲ್ಲಿ ಮೂತ್ರದ ಸಾಂದ್ರತೆ ಜಾಸ್ತಿ ಆಗುತ್ತೆ. ಎಲ್ಲ ವೇಸ್ಟ್ ಸ್ವಲ್ಪ ನೀರ ಕಳಿಸ್ಬೇಕಾದ್ರಿಂದ ಅದು ಸುಡ ಕತ್ತಿ ಬಿಡ್ತದೆ. ನಿಮ್ಗೆ ಹೆಂಗ ನೀವು ಚಾ ಕುಡಿಸಿ ಕಾಯಿಸ್ತಾ ಇರ್ತೀರಿ, ಇಷ್ಟೇ ಕಾಯಿಸ್ಬೇಕಂತ ಇರ್ತದೆ, ವಿಪರೀತ ಕಾಯಿಸ್ಬಿಟ್ರೆ ನೀರಿನೆಲ್ಲ ಅಂಶ ಹೋಗಿ ನಿಮ್ಗೆ ಬರೀ ಚಾ ಉಳ್ಕೊಂಡು ಗಟ್ಟಿಯಾಗಿ ಅದನ್ನ ಕುಡಿದ್ರೆ ಹೆಂಗ ನಿಮ್ ಸ್ಟ್ರಾಂಗ್ ಆಗಿ ಸಂಕಟ ಆಗ್ಬಿಡ್ತದೆ. ಅದೇ ತರ ಪ್ರಾಬ್ಲಮ್ ಆಗುತ್ತೆ. ಸರ್, ಈಗ ಈ ತರ ನಿರ್ಜಲೀಕರಣ ಆಯ್ತು, ಈಗ ಸಮಸ್ಯೆ ಆಯ್ತು ಅಂತಂದಾಗ ಆ ತರ ಜನ ಏನ್ ಮಾಡ್ಬೇಕು ಇಮಿಡಿಯೇಟ್ಲಿ ಆಗಿ? ಮೊದಲೇ ಮಾತು ನಿಮ್ಮ ಕೈಯಲ್ಲಿದೆ. ನಾವು ಪ್ರಥಮೋಪಚಾರ ಅಂತ ಹೇಳ್ತೀವಿ. ಎಲ್ಲದಕ್ಕೂ ವೈದ್ಯರಲ್ಲಿ ಎಲ್ಲದಕ್ಕೂ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಏನಿಲ್ಲ. ಮೊದಲೇ ಮಾತು ಆಗ್ಲಾರ್ದಂಗ ನಾ ಆಮೇಲೆ ಮಾತಾಡೋಣ. ಹಾಗಾಗಿ ಏನ್ ಮಾಡ್ಬೇಕನ್ನೋದು, ನೀರು ಜಾಸ್ತಿ ಕುಡಿಬೇಕು. ಈ ಟೈಮಲ್ಲಿ ನೀವು ಸ್ವಲ್ಪ ಕಡಿಮೆ ಊಟ ಮಾಡಿದ್ರು ಪರವಾಗಿಲ್ಲ, 3 ರಿಂದ 5 ಲೀಟರ್ ತನಕ ನೀರು ಕುಡಿಬೇಕು. ದೊಡ್ಡವರು ಹುಡುಗರು ಎಷ್ಟಾಗುತ್ತೆ ಅಷ್ಟು ಕೇಳಿದಂಗೆಲ್ಲ ಕೊಡ್ತಾ ಇರ್ಬೇಕು, ನೀವು ಆಫರ್ ಮಾಡ್ಬೇಕು, ಕೇಳ್ತಾ ಇರ್ಬೇಕು. ಬಹಳ ಜನ ತಂದೆ ತಾಯಿ ಚಿಂತೆ ಮಾಡ್ತಾರೆ, ಇಲ್ಲ ಸರ್ ಊಟನೇ ಮಾಡವಲ್ಲ, ನೀನು ಊಟ ಕಡಿಮೆ ಮಾಡಿದ್ರು ಪರವಾಗಿಲ್ಲಮ್ಮ, ಮೊದಲು ನೀರು ಜಾಸ್ತಿ ಕುಡಿಸು ಅಂತ. ಮಗು ಅದರ್ವೈಸ್ ಆಕ್ಟಿವ್ ಇದೆ, ನೀರು ಜಾಸ್ತಿ ಕುಡಿತಾನೆ, ಸ್ವಲ್ಪ ಕಡಿಮೆ ಊಟ ಆದ್ರೆ ಏನಾಗಲ್ಲ. ಈ ಟೈಮ್ನಲ್ಲಿ ದೇಹಕ್ಕೆ ನೀರು ಬೇಕು, ಊಟ ಕಡಿಮೆ ಬೇಕು. ಥಂಡಿಗಾಲದಲ್ಲಿ ಊಟ ಜಾಸ್ತಿ ಬೇಕಾಗತ್ತೆ, ಬಿಕಾಸ್ ದೇಹದ ಶಾಖ ಜಾಸ್ತಿ ಇಟ್ಕೋಬೇಕಾಗತ್ತೆ, ಅದಕ್ಕೆ ನಾವು ಕ್ಯಾಲರಿ ಜಾಸ್ತಿ ಬೇಕಾಗುತ್ತೆ, ಊಟ ಜಾಸ್ತಿ. ಈ ಬೇಸಿಗೆಯಲ್ಲಿ ಶಾಖ ವಿಪರೀತ ಇರೋದ್ರಿಂದ ಶಾಖ ನಾವು ಅದನ್ನ ಕಡಿಮೆ ಬೇಕು, ಶಾಖ ಕಡಿಮೆ ಬೇಕು, ಹಾಗಾಗಿ ಊಟದ ಅವಶ್ಯಕತೆ ಇರಲ್ಲ, ನೀರು ಜಾಸ್ತಿ ಕುಡಿಬೇಕು. ನೀರು ಜಾಸ್ತಿ ಕುಡಿತಾ ಇರಬೇಕು. ಆದಷ್ಟು ಮಧ್ಯಾಹ್ನ 11ರಿಂದ 4 ತನ 5 ತನ ಆದಷ್ಟು ಹೊರಗೆ ಹೋಗ್ಬಾರ್ದು. ಆಡೋದೇ ಆದ್ರೆ ಹುಡುಗರು ಎಸ್ಪೆಷಲಿ ಗಿಡ ಇರಲಿ, ನೆರಳಿರಲಿ, ಮನೆ ಮುಂದ ಹಾಡ್ಬೇಕು. ಈ ಆಡ ಹುಮ್ಮಸ್ನಲ್ಲಿ ಮಕ್ಕಳು ಏನ್ ಮಾಡ್ಬಿಡ್ತಾರೆ, ಹೊರಗಡೆ ಹೋಗಿ ಬಿಸಿಲು ಅನ್ಲಾರದ ಏನು ಅನ್ಲಾರದ ವಿಪರೀತವಾಗಿ ಮಕ್ಕಳಿಗೆ ಹೆಂಗ ಆಟ ಅಂದ್ರೆ ಪಂಚಪ್ರಾಣ, ಎಲ್ಲಾ ತಮ್ಮ ಬಗ್ಗೆ ದೇಹದ ಊಟ ಸಚಕ್ ಬರಲ್ಲ. ನಾವು ಸಣ್ಣರಿದ್ಬೇಕಾದ್ರೆ ನಮ್ಮ ಅಮ್ಮನವ್ರು ಹುಡುಕಾಡ್ಕೊಂಡ್ಬಂದು ಊಟಕ್ಕೆ ಮನೆ ಕರ್ಕೊಂಡ್ಬಂದು ಊಟ ಮಾಡಿಸ್ತಾರೆ. ಬ್ಯಾಸಿಗೆ ಬಂತಂದ್ರೆ ಬರೀ ಆಡೋದೇ ಕೆಲಸ, ರಜೆ ಇರ್ತದ, ಕಟ್ಟಿ ಹಾಕಿದ್ರ ದನಗಳು ಬಿಟ್ಟಂಗ ಓಡ್ತಾ ಇರ್ತಾರ ಅವ್ರು ಕಿತ್ಕೊಂಡು, ಮನೆ ಒಳ್ಳೆ ಬರ್ಬೇಕಂದ್ರೆ ಹಿಡ್ಕೊಂಡು ಬರ್ಬೇಕು. ಬಟ್ ಆ ಟೈಮಲ್ಲಿ ಈ ತರ ಬೇಸಿಗೆ ಇರ್ಲಿಲ್ಲ ನಾವು ಸಣ್ಣರಿದ್ದಾಗ. ಈ ವಿಪರೀತ ಆಗೋಗಿದೆ. ಬಹಳ ಟೈಮ್ ಆಟ ಆಡ್ಬೇಕಾದ್ರೆ ನೀವು ಅಲ್ಲೇ ಇರ್ರಿ, ಆದಷ್ಟು ತಂದೆ ತಾಯಿ ಹೇಳ್ರಿ, ಇಲ್ಲ ಅಬ್ಸರ್ವ್ ಮಾಡ್ರಿ. ಆ ಟೈಮಲ್ಲಿ ಹೊರಗೆ ಹೋಗ್ಬೇಡ್ರಿ, ದೊಡ್ಡರಾದ್ರು ಹೋಗೋದೇ ನಿರ್ವ, ಇಲ್ಲಾಂದ್ರೆ ಛತ್ರಿ ತಗೊಂಡು ಹೋಗ್ರಿ, ತೆಳ್ಳನ್ ಬಟ್ಟೆ ಹಾಕೊಂಡು ಹೋಗ್ರಿ. ಮಲ್ಮಲ್ ಬಟ್ಟೆ ಅಂತೀವಿ, ಕಾಟನ್ ಬಟ್ಟೆ ಅಂತೀವಿ, ಲಿನಿನ್ ಬಟ್ಟೆ ಅಂತೀವಿ. ಈ ಪ್ರಾಬ್ಲಮ್ ಮಕ್ಕಳಿಗೆ ಚಂದ ಕಾಣ್ತಾರ ಅಂತೇಳಿ ನಮ್ಮ ತಂದೆ ತಾಯಿ ಏನ್ ಬರ್ತಾರಂದ್ರೆ ಕೆಳಗಡೆಯಿಂದ ಮ್ಯಾಗಿಂದ ಫುಲ್ ಕವರ್ ಮಾಡಿಬಿಟ್ಟಿರ್ತಾರೆ. ಇಷ್ಟಿಷ್ಟು ದಪ್ಪ ಆಗುತ್ತೆ, ಒಳಗಡೆ ಮಗು ಎಲ್ಲಿ ಇದೆ ಅಂತ ನಾನು ಹುಡುಕಾಡ್ಬೇಕು, ಅಷ್ಟು ದಪ್ಪ ಬೆಟ್ಟ ಹಾಕಿಬಿಟ್ಟಿರ್ತಾರೆ. ಮ್ಯಾಗ ಬಟ್ಟೆ ಪದರು ಮ್ಯಾಗ ಹೂವು, ಕೆಳಗೆ ಹಣ್ಣು, ಏನು ಒಳಗಡೆ ನೋಡು ಅಷ್ಟು ಸೀಟ್. ಹೆಂಗ್ ದೇಹದ ಶಾಖ ಹೊರಗೆ ಹೋಗ್ಬೇಕಂದ್ರೆ ಅವ್ರು ಹೊರಗಡೆ ಹೋಗಿ ಜಾಗನೇ ಇಲ್ಲ, ಅದು ಟೆರಕಾಟ್ ಹಾಕಿ ಇಷ್ಟೆಲ್ಲ ಡಿಸೈನ್ ಹಾಕಿಬಿಟ್ಟಿರ್ತಾರೆ. ಅದಕ್ಕೆ ದಯವಿಟ್ಟು ಅಂತ ಹಾಕ್ಬೇಡ್ರಿ. ಮದುವೆ ಮುಂಜೆ ಪ್ರೋಗ್ರಾಮ್ ಇತ್ತು, ಸ್ವಲ್ಪ ಹೊತ್ತು ಹೋಗಿ ಬರ್ತೀರಿ, ಸಾಯಂಕಾಲ ಇರ್ತದೆ, ತೆಗೀರಿ, ಪರವಾಗಿಲ್ಲ. ಡಾಕ್ಟರ್ ತಲ್ಲಿ ಹೊರಗಡೆ ಹೋಗ್ಬೇಕಾದ್ರೆ, ಅಡ್ಡಾಡ್ಬೇಕಾದ್ರೆ, ಸಿನಿಮಾಕ್ಕೆ ಹೋಗ್ಬೇಕಾದ್ರೆ, ಈ ಏನಾರು ಫಂಕ್ಷನ್ ಹೋಗಿ ವಿಪರೀತವಾಗಿ ಬಟ್ಟೆ ಹಾಕ್ಬೇಡ್ರಿ, ತೆಳ್ಳನ್ ಬಟ್ಟೆ ಹಾಕ್ರಿ. ಮನೆಗಂತೂ ನಾನೇನ್ ಹೇಳ್ತೀನಿ ಅಂದ್ರೆ ಕುಲ್ಲ ಬಿಟ್ಬಿಡ್ರಿ. ಮಗುಗ ದಾಮಿ ಕಡಿತ ಸೊಳ್ಳೆ ಕಡಿತದ ಅಂತ ಹೇಳಿದ್ರೆ, ಏನೋ ಸಣ್ಣ ಮಗು ಇತ್ತಂದ್ರೆ ಮಚ್ಚರದಾನಿ ಪುಟ್ಟೆ ಬರ್ತಾವ, ಪುಟ್ಟೆ ಇಟ್ಬಿಡ್ರಿ, ತೆಳ್ಳನ್ ಬಟ್ಟೆ ಹಾಕ್ರಿ, ಒದಿಸ್ಬೇಡ್ರಿ, ಫುಲ್ ಒದಿಸಿದ್ರೆ ತೆಳ್ಳಗಿಡ್ರಿ. ಏರ್ ಕೂಲರ್, ಫ್ಯಾನು, AC ಮಲಗಿಸ್ರಿ. ಬಹಳ ಟೈಮ್ ನಾವು ಸಣ್ಣ ಥಂಡಿ ಇದ್ದಾಗ ನಾವೇ ನಮ್ಮ ಹಾಸ್ಪಿಟ್ಲ್ ಸ್ವೆಟರ್ ಕೊಡಿಸಿ ಹಾಕ್ಬಿಡ್ತೀವಿ. ಅದೇ ಮೆಥಡ್ ಈಗಾದ್ರೂ ಸುಮಾರು ಹಾಸ್ಪಿಟ್ಲಲ್ಲಿ ಸುಮಾರು ಸಿಸ್ಟರ್ಗಳು, ಸುಮಾರು ತಂದೆ ತಾಯಿಗಳು ಸ್ವೆಟರ್ ಹಾಕಿ ಟೋಪಿ ಹಾಕಿ ಸುತ್ತಿ ಬಿಡ್ತಾರೆ. ತಂದೆ ತಾಯಿಗೂ ಕೌದಿ ಒದಿಸ್ತಾರೆ, ಕಂಬಳಿ ಹಾಕ್ತಾರೆ, ಮಗು ವಿಪರೀತ ಅಡದ್ರ ಅಂತ ಹೇಳಿದ್ರೆ ಏನು ಗಾಳಿ ಹತ್ತಿ ಬಿಡೋದು, ಏನು ಬೆಳಕು ಹತ್ತಿ ಬಿಡೋದು ಅಂತ ನಮ್ಮಲ್ಲಿ ಒಂದು ವಿಶೇಷ. ಅದು ಮಾಡೋದ್ರಿಂದ ಉಲ್ಟ ತಾಯಿಗೂ ಸಂಕಟ ಆಗ್ತದ, ಮಗುಗೆ ವೀಟ್ ಹೆಚ್ಚಾಗಿ ತೂಕ ಕಡಿಮೆ ಆಗ್ಬಿಡ್ತದೆ. ನಮ್ಮ ಮಗುಗೆ 2.5 kg 3 kg ಇದ್ರೆ 5 ದಿವಸದಲ್ಲಿ ಕಡಿಮೆ ಆಗಿ 10 ದಿವಸದಲ್ಲಿ ಮಾಮೂಲಿ ವೇಟಕ್ಕೆ ಬರ್ಬೇಕು ತೂಕದಲ್ಲಿ. ಈಗ ನೀವು ಮಾಡೋದ್ರಿಂದ ವಿಪರೀತವಾಗಿ ತೂಕ ಕಡಿಮೆ ಆಗಿ ನಮ್ಮಲ್ಲಿ ಬರ್ತಾರ, ಹುಟ್ಟಿದ 1 ವಾರದಲ್ಲಿ 1 kg ಕಡಿಮೆ ಆಗುತ್ತೆ, ಅರ್ಧ kg ಕಡಿಮೆ ಆಗುತ್ತೆ. ಅಂದ್ರೆ ಅರ್ಥ ಪೂರ್ತಿ ನೀರೆಲ್ಲ ಹೋಗ್ಬಿಟ್ಟು ಬರೀ ಎಲ್ಬು ತೊಲಗು ಉಳಿದಿರ್ತಾವ. ಹಂಗ್ ಮಾಡಬೇಡ್ರಿ. ಕಡಿಮೆ ಬಟ್ಟೆ ಹಾಕ್ರಿ. ಏರ್ ಕೂಲರ್ AC 20-22 ಮ್ಯಾಗ ಇಟ್ಕೊಂಡು ನಡಗಲಿಗೆಲ್ಲ AC ಇಟ್ಟರೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ಟೆ ನೀರಾಗ ಒರೆಸ್ತಾ ಇರ್ರಿ.
ಫ್ಯಾನಿಗೆ ಭಾಳ ಜನಕ್ಕೆ ನಮ್ಮೂರಾಗ ಏನಂದ್ರೆ ನಾವು ಪ್ರಾಬ್ಲಮ್ ಬರೋದು, ಭಾಳ ಜನ ಬಡವರಿಗೆ ಟಿನ್ ಹೌಸ್ ಅಂತ ಇರ್ತದೆ, ಟಿನ್ನಿನ ಮನೆ ಮಾಡಿರ್ತಾರೆ. ಶೆಕೆ ಫ್ಯಾನ್ ಹಚ್ಚಿದಂಗಲ್ಲ ಇನ್ನೂ ಶೆಕೆ ಜಾಸ್ತಿ ಆಗುತ್ತೆ. ಅಂತವ್ರಿಗೆ ದಯವಿಟ್ಟು ಏನಾದರೂ ಮಾಡಿ ಟಿನ್ ಹೊರಗಡೆ ಸ್ವಲ್ಪ ಹೊತ್ತು ಇರಕ್ಕೆ ಸಾಧ್ಯ ಆದ್ರೆ ಹೊರಗಡೆ ಗಿಡ ಇದೆ, ಗಿಡಕ್ಕೆ ತಪ್ಪಲ ಕಟ್ರಿ. ಇಲ್ಲ ಅಂದ್ರೆ ಪಕ್ಕದಲ್ಲಿ ಗುಡಿಸಲಿದೆ, ಯಾರೋ ಸಂಬಂಧಿಕರು ಇದೆ, ಯಾರು ಬೇಡ ಸಣ್ಣ ಮಕ್ಳು ಕರ್ಕೊಂಡು ಹೋದ್ರೆ ಆ ಟೈಮ್ನಾಗ ಇಡ್ರಿ. ಇಲ್ಲ ಮ್ಯಾಗಡೆ ಹುಲ್ಲು ಹಾಕಿ ಟಿನ್ ಮೇಲೆ ನೀರು ಹೊಡಿದ್ರಿ. ಇಲ್ಲ ಫ್ಯಾನ್ ಏರ್ ಕೂಲರ್ ತಗೊಳ್ರಿ. ಫ್ಯಾನಿಗೆ ಅಟ್ಲೀಸ್ಟ್ ಬಟ್ಟೆ ನೀರಾಗದ್ದಿ ಫ್ಯಾನಿಗೆ ಕಟ್ಟಿಬಿಡ್ರಿ. ಅದು ಹಿಂಗ ಮಾಡಿದಂಗೆಲ್ಲ ತಣ್ಣ ಗಾಳಿ ಬರ್ತಾ ಇರ್ತದ. ಮಗುಗಿನ ಬಟ್ಟೆ ನೀರಾಗದ್ದಿ ಒರೆಸ್ತಾ ಇರ್ಬೇಕು ಅರ್ಧ ಗಂಟೆ 15 ನಿಮಿಷ 20 ನಿಮಿಷಕ್ಕೊಮ್ಮೆ. ಶಾಖ ನೀವು ಕಡಿಮೆ ಮಾಡಿ ತಣ್ಣಗಿದ್ರೆ ಮಗು ನಿದ್ದೆ ಮಾಡ್ತದೆ, ನಿಮಗೂ ನಿದ್ದೆ ಮಾಡಕ್ ಬರುತ್ತೆ, ಅಪಾಯ ಆಗಲ್ಲ, 1000 ರೂಪಾಯಿ ಖರ್ಚಾಗಲ್ಲ, ಹಾಸ್ಪಿಟ್ಲಿಗೆ ಹೋಗೋದು ಬೇಕಾಗಲ್ಲ. ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡೋಂಥದ್ದು. ಹಾಸ್ಪಿಟ್ಲಿಗೆ ಬಂದ್ಮೇಲೆ ವಿಪರೀತ ಆಯ್ತು ಅಂದ್ರೆ 3-4 ದಿವಸ ಅಡ್ಮಿಟ್ ಮಾಡಬೇಕಾಗುತ್ತೆ, ಖರ್ಚು ಮಾಡಬೇಕಾಗತ್ತೆ, ಅಪಾಯ ಆಗುತ್ತೆ. ಅಷ್ಟ ಆದ್ರೂ ವರ್ಷಕ್ಕೆ ನಮ್ಮ ಹಾಸ್ಪಿಟ್ಲಲ್ಲಿ 8-10 ಮಕ್ಕಳುಗಳು ಅಪಾಯ ಆಗಿ ಪ್ರಾಣ ಕಳ್ಕೊಂಡು ಹೋಗ್ತಾರೆ. ಹಂಗಾಗಿ ಯಾಕಂದ್ರೆ ಇದು ಸುಮ್ಮನೆ ನಮ್ಮ ನಿರ್ಲಕ್ಷ್ಯ, ನಮ್ಗೆ ಗೊತ್ತಿರಲಾರ್ದ ನಾವು ವಿಪರೀತವಾಗಿ ಅದನ್ನು ಪ್ರೊಟೆಕ್ಟ್ ಮಾಡಕ್ ಹೋಗಿ ವಿಪರೀತವಾಗಿ ಬಟ್ಟೆ ಹಾಕಿ ಮಾಡ್ಕೊಂತೀವಿ. ಅದನ್ನ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ತಗೊಂಡ್ರೆ ಇಂಥ ಮಕ್ಕಳು ಪ್ರಾಣ ಉಳಿತದೆ. ಸರ್, ಈಗ ಬೇಸಿಗೆ ಸಮಯದಲ್ಲಿ ಈ ನೀರು ಬಿಸಿಲಿಗೆ ಸುಟ್ಟು ಅದೇ ನೀರನ್ನು ಸೇವನೆ ಮಾಡಿದಾಗ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಮಕ್ಕಳಿಗೆ ಅಂತ. ಹೌದು, ಅದ್ರ ಬಗ್ಗೆ ಬೇಸಿಗೆಯಲ್ಲಿ ಬರೋದಕ್ಕೆ ನಾವು 3 ತರ ಕಾಯಿಲೆ. ಒಂದು ಬೇಸಿಗೆಯಿಂದಾನೇ ಬರೋದು, ಇಷ್ಟೊತ್ತನೇ ಏನು ಡಿಸ್ಕಸ್ ಮಾಡಿ, ಬಿಸಿಲು ಐತೆ ಅದ್ರ ಸಲುವಾಗಿ ಬರುತ್ತೆ, ಬೇರೆ ಟೈಮ್ ಬರಲ್ಲ. ಇನ್ನೊಂದು ಬೇಸಿಗೆಯಲ್ಲಿ ಕೆಲವೊಂದು ವೈರಲ್ ರೋಗಗಳು ಬರ್ತವೆ. ಯಾವ ಹೆಪಟೈಟ್, ಕಾಮನಿ ರೋಗ ಬಹಳ ವಿಪರೀತ ಈ ಟೈಮ್ನಾಗ, ಟೈಫಾಯ್ಡ್ ಬಹಳ, ಕಾಲರ ಬಹಳ, ಅತಿಸಾರ ಬೇದಿ ಅಂತ ವಾಂತಿ ಬೇದಿ ಆಗೋದು ಬೇಡ. ಇವೆಲ್ಲಾನು ಎದಕ್ಕೆ ರಿಲೇಟೆಡ್ ನೆನ್ಪಿಡ್ಬೇಕು, ಊಟ ಮತ್ತು ನೀರಿಗೆ. ಈಗ ಊಟ ಮತ್ತು ನೀರಿಗೆ ನಾವು ನಿರ್ಲಕ್ಷ್ಯ ಮಾಡಿದ್ವಿ ಅಂದ್ರೆ ಇದೆಲ್ಲ ಆಗುತ್ತೆ ಪ್ರಾಬ್ಲಮ್. ಹಂಗಾಗಿ ಹೊರಗಡೆ ನೀರು ಆದಷ್ಟು ಕುಡಿಬೇಡ್ರಿ, ಮನೆಯಿಂದ ತಗೊಂಡು ಹೋಗ್ರಿ. ಮನೆಗಾದ್ರೂ ಕಾಯಿಸಿ ತಣ್ಣಗಾದ್ಮೇಲೆ ಕುಡೀರಿ. ಕಾಯಿಸಿ ಕುಡಿರಿ ಅಂತ ಯಾರು ಹೇಳಲ್ಲ, ಬೇಸಿಗೆ ನಿಮ್ಗೆ ಅಷ್ಟು ಸಂಕಟ ಆಗುತ್ತೆ. ಕಾಯಿಸಿ ತಣ್ಣಗಾದ್ಮೇಲೆ ಕುಡಿಸ್ರಿ. ನಿಮ್ಮ ಹೊರಗಡೆ ಹೋದ್ರೆ ನಿಮ್ಮ ಮನೆಯಿಂದ ತಗೊಂಡು ಹೋಗ್ರಿ. ಇಲ್ಲ ಅಂದ್ರೆ ಸಂಸ್ಕರಿಸಿದ ನೀರು ಸಿಗ್ತಾವ, ಅದನ್ನು ಕುಡೀರಿ. ಎಲ್ಲಿ ಬೇಕಲ್ಲೇ ನೀರು ಕುಡಿಯೋದು, ಹೊರಗಡೆ ನೀಡೋದು, ಅರೆ ನೀರು ಕುಡಿಯೋದು, ನಾವೆಲ್ಲ ಯಾವ್ದೋ ನಳದಾಗ ನೀರು ಕುಡಿಯೋದು ಗೊತ್ತಿರಲಿಲ್ಲ ಅಂದ್ರೆ ಕುಡಿಯೋಕೆ ಹೋಗ್ಬೇಡ್ರಿ, ಅಪಾಯ ಆಗುತ್ತೆ. ಆಮೇಲೆ ಆದಷ್ಟು ನೀವು ಈ ಟೈಮ್ನಲ್ಲಿ ಟ್ರಾವೆಲ್ ಮಾಡೋದು ಕಡಿಮೆ. ಬಹಳ ಸಮ್ಮರ್ ಅಂದ್ರೆ ನಾವ್ ಏನ್ ಮಾಡ್ತೀವಿ, ಎಲ್ಲಾ ಬಿಟ್ಟು 10 ದಿವಸ ವಾರಗಟ್ಟಲೆ ಟ್ರಾವೆಲ್ ಹೋಗ್ಬಿಡ್ತೀವಿ, ಯಾಕಂದ್ರೆ ಮಕ್ಕಳಿಗೆ ರಜೆ. ಕಡಿಮೆ ಮಾಡ್ರಿ, ಹೋಗೋದಾದ್ರೆ 3-4 ದಿವಸ ಶಾರ್ಟ್ ಟ್ರಿಪ್ ಮಾಡ್ರಿ. ಬೇಸಿಗೆಯಲ್ಲಿ ಬಿಸಿಲು ಟೈಮ್ನಲ್ಲಿ ಆದಷ್ಟು ಓಡಾಡೋದು ಕಡಿಮೆ ಮಾಡ್ರಿ. ಮುಂಜಾನೆ ಸಂಜೆಗೆ ಬರೇ ಓಡಾಡಂತ ಹೇಳ್ರಿ. ಬಸ್ನಲ್ಲಿ ಹೋಗಂತ AC ಹೋಗತ್ತಿದ್ರೆ ಮಧ್ಯಾಹ್ನದಲ್ಲಿ ಇಟ್ಕೊಳ್ರಿ. ಆಮೇಲೆ ವ್ಯಾಕ್ಸಿನ್ ಅದ, ನಾವು ಹೆಪಟೈಟಿಸ್, ಕಾಮಣಿ A B ಗೆ ಚುಚ್ಚುಮದ್ದು ಇದೆ, ಅದು ಚುಚ್ಚುಮದ್ದು ತಗೋದ್ರಿಂದ ನಾವು ಬರೋದು ಕಡಿಮೆ ಮಾಡ್ಬೋದು ವೈರಲ್ ಜ್ವರನ. ಆಮೇಲೆ ಗಣಸಲಿ ಬರುತ್ತೆ ಚಿಕನ್ ಪಾಕ್ಸ್ ಅಂತ, ಮಂಪ್ಸ್ ಅಂತ ಬಂದಿದೆ ಗೊತ್ತಿರ್ಬೇಕು, ಗದ್ದಮ್ಮ ಅಂತ ವಿಪರೀತ ಆಗಿಬಿಟ್ಟದ ನಾವು ಈ 1-2 ತಿಂಗಳಲ್ಲಿ. ಇವೆಲ್ಲನಕ್ಕೂ ವ್ಯಾಕ್ಸಿನ್ ಇದೆ. ನೀವೆಲ್ಲ ವ್ಯಾಕ್ಸಿನ್ ತಗೊಂಡ್ರೆ 100-90% ಈ ರೋಗ ಬರಲ್ಲ. ಸರ್, ಈಗ ನಿರ್ಜಲೀಕರಣದಿಂದ ಈಗ ನೀವು ಕಾಲಾರ ಬರ್ತದೆ, ಶೀತ ಜ್ವರ ಬರ್ತದೆ, ಹಳದಿ ಜ್ವರ, ಮಲೇರಿಯಾ ಇವೆಲ್ಲ ಬರ್ತವೆ ಅಂತೇಳಿ ನೀವು ಹೇಳಿದ್ರಿ. ಮಧುಮೇಹ ಇದ್ದವರು, ಹಿರಿಯರು, ಅವರು ಯಾವ ತರ ಇದನ್ನ ಕಂಟ್ರೋಲ್ ಮಾಡ್ಕೋಬೇಕು ನಿರ್ಜಲೀಕರಣ ಆಯ್ತು? ಅದಕ್ಕೆ ಅವ್ರಿಗೆ ಮೊದಲೇ ಸಕ್ಕರೆ ಜಾಸ್ತಿ ಇರ್ತದ. ನೀವು ಗೊತ್ತಿರ್ಬೇಕು, ಸಕ್ಕರೆ ನೀವೊಂದು ನೀರು ಹಾಕಿ ಅದ್ರ ಮೇಲೆ ಸಕ್ಕರೆ ಹಾಕ್ರಿ. ಈ ಹಾಕ್ರೆ ನೀರೆಲ್ಲ ಎಳ್ಕೊಂಡ್ಬಿಡುತ್ತದ. ಅದ್ರ ಲಕ್ಷಣನೇ ದೇಹದಾಗಿರೋ ನೀರನ್ನ ಎಳ್ಕೊಂಡು ಹೊರಗೆ ದೊಬ್ಬಿಡ್ತದ. ಹಂಗಾಗಿ ಈ ಟೈಮಿಗೆ ಹಿರಿಯರಾಯ್ತು, ದೊಡ್ಡವರಾಯ್ತು, ಸಕ್ಕರೆ ಕಾಯಿಲೆ ಇದ್ದವರಾಯ್ತು, ಇರ್ಲಾರ್ದಾರಾಯ್ತು, ವಿಪರೀತವಾಗಿ ಸಿಹಿ ಇರೋಂಥದ್ದು, ಸ್ವೀಟ್ ಇರೋಂಥದ್ದು, ಯಾವುದೇ ದ್ರವ ಪದಾರ್ಥ ಆಯ್ತು, ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು, ಎನರ್ಜಿ ಡ್ರಿಂಕ್ಸ್ ಕುಡಿಯೋದು ಮಾಡಬೇಡ್ರಿ. ನಿಮಗಲ್ಲಿ ಕುಡಿಯೋದಾದ್ರೆ ಮನೆಯಲ್ಲೇ ಮಾಡ್ಕೊಂಡಿರೋದು, ಸಕ್ಕರೆ ಪ್ರಮಾಣ ಇರೋದು ಶರ್ಬತ್ ಮಾಡಿ ಕುಡೀರಿ. ಜಾಸ್ತಿ ಸಕ್ಕರೆ ಇರಬಾರ್ದು ಅದ್ರಾಗ. ವಿಪರೀತವಾಗಿ ಸ್ವೀಟು ತಿನ್ಬಾರ್ದು ಈ ಟೈಮ್ನಲ್ಲಿ. ನೀರು ಜಾಸ್ತಿ ಕುಡಿಬೇಕು. ಇನ್ಸುಲಿನ್ ಕಂಟ್ರೋಲ್ ಆಗಿ ಇನ್ಸುಲಿನ್ ಕಂಟ್ರೋಲ್ ಆಗಿತ್ತಂದ್ರೆ ನೀರಿನ ಅಂಶ ಕಡಿಮೆ ಆಗುತ್ತೆ. ನೀವು ಗೊತ್ತಿರೋ ಸಕ್ಕರೆ ಕಾಯಿಲೆಗೆ ಆಲ್ರೆಡಿ ಸಕ್ಕರೆ ಕಾಯಿಲೆ ಇರೋ ಮನುಷ್ಯ ನೀರಡಿಗೆ ವಿಪರೀತ ಆಗ್ತಿದಂತೆ. ಒಂದಂತರೂ ಬ್ಯಾಸಿಗಿದೆ, ಇನ್ನೊಂದು ನೀವು ಏನ್ ಎಚ್ಚರಿಕೆ ಅಂದ್ರೆ ಅವನಿಗೆ ಸಕ್ಕರೆ ಜಾಸ್ತಿ ಆಗ್ತಾ ಇದೆಯಾ. ಸಣ್ಣ ಮಕ್ಕಳಲ್ಲಿ ನಮ್ಮ ಹಾಸ್ಪಿಟಲ್ ನನ್ನ ಅಂಡರಲ್ಲಿ 120-130 ಜನ ಸಕ್ಕರೆ ಕಾಯಿಲೆ ಇರೋ ಮಕ್ಕಳಿದ್ದಾರೆ. ಅವ್ರಿಗೆ ಏನಂತ ಹೇಳಿದ್ರೆ ನೀರಡಿಕೆ ಆತರ ಬ್ಯಾಸಿಗೆ ಅಂತ ಮನೆಗೆ ಕುಂತು ಬಿಡ್ತಾರೆ. ಇನ್ನೊಂದು ಅದು ಇನ್ನೊಂದು ಕಾರಣ ಅಂದ್ರೆ ಸಕ್ಕರೆ ವಿಪರೀತವಾಗಿ ದೇಹದಾಗ ಹೋಯ್ತಂದ್ರೆ ದೇಹ ನೀರು 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 ಅಂತ ಬಗ್ಸ್ತದೆ. ಎಷ್ಟು ನೀರು ಕುಡಿತಾರ ಅಷ್ಟು ಉಚ್ಚ ಹೋಯ್ತಾರ, ಮತ್ತೆ ಅಷ್ಟು ನೀರು ಕುಡಿತಾರ. ಹಂಗಾಗಿ ಅದೊಂದು ಲಕ್ಷಣ ನೀವು ನೋಡ್ಕೋಬೇಕು. ನೀ ಅಡಿಕೆ ಜಾಸ್ತಿ ಆಗ್ಯದಂದ್ರೆ ನಿಮಗೆ ಸಕ್ಕರೆ ಹೆಚ್ಚು ಕಡಿಮೆ ಆಗಿದೆಯಾ, ಸಕ್ಕರೆ ಟೆಸ್ಟ್ ಮಾಡ್ರಿ. ಆದಷ್ಟು ಬೇಸಿಗೆ ಹೊರಗಡೆ ಆ ಟೈಮ್ನಲ್ಲಿ ಹೋಗ್ಬೇಡ್ರಿ. ಇನ್ಸುಲಿನ್ ಲೆವೆಲ್, ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡ್ಕೊಂತ ಇರ್ರಿ. ಅದ್ರ ಪ್ರಕಾರ ವೈದ್ಯರು ಹೇಳಿದ ಪ್ರಕಾರ ನಿಮಗೆ ಇನ್ಸುಲಿನ್ ಗುಳಿಗೆನ ಅಡ್ಜಸ್ಟ್ ಮಾಡ್ಕೊಂತೀರ್ರಿ. ಭಾಳ ಟೈಮ್ನಾಗ ನಾವು ವೈದ್ಯರಿಗೆ ತೋರ್ಸಕ್ಕೆ ಹಣ ಉಳ್ಸಕ್ ನೋಡಿ ಒಂದ್ಸಲ ತೋರ್ಸ್ಕೊಂಡು ವರ್ಷಗಟ್ಟಲೆ ಬರೋದೇ ಇಲ್ಲ.
ಸಕ್ಕರೆ ಕಾಯಿಲೆ BP ಕಾಯಿಲೆ ಅನ್ನೋದು ಒಂದು ರೋಗ ಅಂದ್ರೆ ಒಂದ್ಸಲ ಬಂದ ಮೇಲೆ ಬಹಳ ಟೈಮ್ ನಮ್ ಕೂಡ ಇರುತ್ತೆ ಅದು ಜೀವನ ಶೈಲಿ ರೋಗ ಅಂತ ಹೇಳ್ತೀವಿ ನಾವು. ಜೀವನ ಶೈಲಿ ಅಂದ್ರೆ ಜೀವನ ಕೂಡ ಅಂತಾನೆ ಇರ್ತದೆ ಬಹಳ ಟೈಮ್. ಹಂಗಾಗಿ ಅವಾಗ ವರ್ಷಕ್ಕೆ 6 ತಿಂಗಳಿಗೆ ಒಂದ್ಸಲ ಆದ್ರೂ ಏನು ಇರ್ಲಿಲ್ಲ ಅಂದ್ರೆ ತೋರಿಸ್ಕೊಳ್ರಿ. ಬಿಕಾಸ್ ಇದು ಸೈಲೆಂಟ್ ಕಿಲ್ಲರ್ ಅಂತೀವಿ. ಏನು ಗೊತ್ತಾಗ್ಲಾರ್ದ ನಿಮ್ಗೆ BP ಜಾಸ್ತಿ ಮಾಡಿಸಿದಾಗ ಹಾರ್ಟ್ ಅಟ್ಯಾಕ್ ಬರಂಗ್ ಮಾಡ್ತದ, ಸ್ಟ್ರೋಕ್ ಬರಂಗ್ ಮಾಡ್ತದ, ಸಕ್ಕರೆ ಕಾಯಿಲೆ BP ಕಾಯಿಲೆ. ಹಂಗಾಗಿ ದಯವಿಟ್ಟು ಅದನ್ನ ಚೆಕ್ ಮಾಡ್ಕೊಂತವ್ರಿ. ಇದೆಲ್ಲ ಮಾಡೋದ್ರಿಂದ ಬ್ಯಾಸಿಗೆ ಅಂತೂ ಇದ್ದೇ ಇದೆ, ಬೇರೆ ಟೈಮ್ನಾಗಲೂ ನೀವು ವಿಪರೀತಕ್ಕೆ ಹೋಗ್ಲಾರ್ದಂಗೆ ತಡ್ಕೋಬಹುದು. ನಿಜವಾಗ್ಲೂ ಸರ್ ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ಟರು. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ನಿರ್ಜಲೀಕರಣ ಯಾಕೆ ಆಗ್ತದೆ, ಇದಕ್ಕೆ ಏನು ಕಾರಣ, ಪರಿಹಾರ ಏನು, ಮತ್ತು ಅದು ಬಂದಾಗ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಟ್ಟರೆ. ತಾವು ಬಂದು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.